ಇರುತ್ತೆ. ಇಂತಹ ಟ್ರಾಪ್ ಅಲ್ಲಿ ನೀವು ಸಿಕ್ಕಾಕೊಂಡಾಗ ನಿಮಗೆ 20,000 ಖರ್ಚು ಮಾಡಿರ್ಬೇಕಾದ್ರೆ ನೀವು 35,000 ಪೇ ಮಾಡೋ ಸ್ಥಿತಿ ಬರುತ್ತೆ ಕ್ರೆಡಿಟ್ ಕಾರ್ಡ್ ನಲ್ಲಿ. ಇವತ್ತು ಆಲ್ಮೋಸ್ಟ್ ಎಲ್ಲರ ಕೈಲೂ ಕ್ರೆಡಿಟ್ ಕಾರ್ಡ್ ಇರುತ್ತೆ, ಆದ್ರೆ ತುಂಬಾ ಜನರಿಗೆ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡೋದು ಹೇಗೆ ಅನ್ನೋದೇ ಗೊತ್ತಿರೋದಿಲ್ಲ. ಸ್ವೈಪ್ ಮಾಡ್ತಾರೆ, ಟ್ಯಾಪ್ ಮಾಡ್ತಾರೆ, ಆನ್ಲೈನ್ ಶಾಪಿಂಗ್ ಸಹ ಮಾಡ್ತಾರೆ, ಆದ್ರೆ ಒಂದು ದಿನ ಬಿಲ್ ಬಂದಾಗ ಶಾಕ್ ಆಗ್ತಾರೆ. ಇಷ್ಟೆಲ್ಲ ಖರ್ಚು ನಾನೇನ ಮಾಡಿದ್ದು, ನಾನು 20,000 ಮಾತ್ರ ಖರ್ಚು ಮಾಡಿದ್ದೆ, ಆದ್ರೆ 32,000 ಬಿಲ್ ಬಂದಿದೆ, ಹೇಗಾಯ್ತು ಅಂತ ಟೆನ್ಷನ್ ತಗೊಳ್ತಾರೆ. ಮತ್ತೆ ಇಲ್ಲಿಂದಲೇ ಕ್ರೆಡಿಟ್ ಕಾರ್ಡ್ ಮೋಸದ ಜಲ ಶುರುವಾಗುತ್ತೆ ನೋಡಿ. ನಿಮ್ಗೆ ಬೆನ್ನಿಗೆ ಹತ್ತಿದ ಭೂತದ ಹಾಗೆ ಸಾಲದ ಸುಳಿಯಲ್ಲಿ ಸಿಕ್ಕಾಕೊಳ್ತೀರಾ ಕ್ರೆಡಿಟ್ ಕಾರ್ಡ್ ನಲ್ಲಿ. ಇಂಟ್ರೆಸ್ಟ್ ರೇಟ್ ಅಂತೆ, ಪೆನಾಲ್ಟಿ ರೇಟ್ ಅಂತೆ, ರಿಕವರಿ ಏಜೆಂಟ್ಸ್ ಅಂತ, ಕಾಲ್ಸ್ ಅಂತ, ಈಗ ನಾನಾ ರೀತಿ ಬಂದು ನಿಮ್ಗೆ ಸ್ಟ್ರೆಸ್ ಆವರಿಸಿಕೊಳ್ಳುತ್ತೆ ಕ್ರೆಡಿಟ್ ಕಾರ್ಡ್ ಇಂದ. ಇವತ್ತು ನಾನು ಹೇಳಕ್ಕೆ ಹೊರಟಿರೋದೇನು ಅಂತಂದ್ರೆ, ಕ್ರೆಡಿಟ್ ಕಾರ್ಡ್ ತಗೊಳ್ಳೋದು ತಪ್ಪಲ್ಲ, ಕ್ರೆಡಿಟ್ ಕಾರ್ಡ್ ಅನ್ನ ತಪ್ಪಾಗಿ ಯೂಸ್ ಮಾಡಿದ್ರೆ ಜೀವನವೇ ಟ್ರಬಲ್ ಅಲ್ಲಿ ಸಿಗಾಕೊಳ್ತೀರಾ. ಅದನ್ನ ನಾನು ನಿಮ್ಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಈ ವಿಡಿಯೋನ ಕೊನೆವರೆಗೂ ನೋಡಿ. ಸೊ ನಮಸ್ಕಾರ ಗೈಸ್, ನೀವು ನೋಡ್ತಿದ್ರ ಕ್ಯಾಪ್ಟನ್ ಕರ್ನಾಟಕ ಚಾನಲ್. ನಾನು ವೈಭವ್ ವೇದಾಂತ್. ಮೊದಲು ನನ್ನ ಫ್ರೆಂಡ್ ಶಿವಕುಮಾರ್ ಅಂತ ಇದ್ದಾನೆ. ಅವನು ಸಾಮಾನ್ಯವಾಗಿ ಲೋನ್ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡೋದಿಲ್ಲ. ಕ್ರೆಡಿಟ್ ಕಾರ್ಡ್ ಅಂದ್ರೆ ಗೊತ್ತೇ ಇಲ್ಲ ಅವನಿಗೆ ಬಿಡಿ. ಅವನು ನನ್ನ ಹತ್ರ ಒಂದು ದಿನ ಬರ್ತಾನೆ, ಕ್ರೆಡಿಟ್ ಕಾರ್ಡ್ ಬಗ್ಗೆ ಕೇಳ್ತಾನೆ. ಕ್ರೆಡಿಟ್ ಕಾರ್ಡ್ ಅಂದ್ರೆ ಏನು ಅಂತ ಕೇಳ್ದ. ನಾನು ಹೇಳ್ದೆ, ಕ್ರೆಡಿಟ್ ಕಾರ್ಡ್ ಅಂದ್ರೆ ಬ್ಯಾಂಕ್ ಕೊಡೋ ಟೆಂಪರರಿ ಲೋನ್ ಅಂತ. ಅದು ನಿನ್ನ ಸ್ಯಾಲ್ರಿ ನೋಡಿ, ನಿನ್ನ ಪ್ರೊಫೈಲ್ ನೋಡಿ, ನಿನ್ನ ಬ್ಯಾಂಕ್ ಬ್ಯಾಲೆನ್ಸ್ ಮೇಂಟೆನೆನ್ಸ್ ನೋಡಿ ಕಾರ್ಡ್ ಕೊಡ್ತಾರೆ ಎಂದೆ. ಅವನು ಕೇಳ್ದ, ಆ ಕಾರ್ಡ್ ನ ತಗೊಂಡು ಏನೆಲ್ಲ ಮಾಡಬಹುದು ಅಂತ. ಸೊ ನಾನು ಹೇಳಿದೆ, ಬ್ಯಾಂಕ್ ಒಂದಿಷ್ಟು ಅಮೌಂಟ್ ನಿನ್ನ ಎಮರ್ಜೆನ್ಸಿ ಖರ್ಚಿಗೆ ಅಂದ್ರೆ ಆ ಕಾರ್ಡ್ ಅಲ್ಲಿ ಇಟ್ಟಿರ್ತಾರೆ. ಅಂದ್ರೆ ಶಾಪಿಂಗ್ ಮಾಡೋದಕ್ಕೆ, ಪೆಟ್ರೋಲ್, ಹೋಟೆಲ್, ಮೂವಿ ನೋಡೋದಕ್ಕೆ, ಎಮರ್ಜೆನ್ಸಿ ಕ್ಯಾಶ್ ಬೇಕು ಅಂತಂದ್ರೆ, EMI ಅಲ್ಲಿ ಮೊಬೈಲ್ ಆಫರ್ಸ್ ಬೇಕು ಅಂದ್ರೆ, ಡಿಸ್ಕೌಂಟ್ ಆಫರ್ಸ್ ಬೇಕು ಅಂತಂದ್ರೆ ಕಾರ್ಡ್ ಯೂಸ್ ಆಗುತ್ತೆ ನಿನ್ಗೆ ಅಂತ ಹೇಳಿದೆ. ಅವನು ಅವತ್ತು ತುಂಬಾ ಬ್ಯುಸಿ ಇದ್ದ ಅನ್ಸುತ್ತೆ, ನನ್ನ ಮಾತನ್ನ ಪೂರ್ತಿಯಾಗಿ ಕೇಳಿಸ್ಕೊಂಡಿಲ್ಲ ನೋಡಿ. ಅವನು ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟೆ ಬಿಟ್ಟ. ಸೊ ಮತ್ತೆ 3 ತಿಂಗಳಾದ್ರೂ ಅವ್ನು ನನಗೆ ಸಿಗ್ಲೇ ಇಲ್ಲ. ಆಮೇಲೆ ಒಂದು ದಿನ ನನ್ನ ಹುಡ್ಕೊಂಡು ಅವನೇ ಬಂದ. ಸೊ ಕ್ರೆಡಿಟ್ ಕಾರ್ಡ್ ತಗೊಂಡ್ಮೇಲೆ ಶಿವು ಫುಲ್ ಮಜಾ ಮಾಡಿ 3 ತಿಂಗಳ ನಂತರ ಕ್ರೆಡಿಟ್ ಕಾರ್ಡ್ ಬಿಲ್ ಹಿಡ್ಕೊಂಡು ಬಂದಿದ್ದಾನೆ. ಅಷ್ಟರಲ್ಲಿ ಅವನಿಗೆ ರಿಕವರಿ ಏಜೆಂಟ್ ಫುಲ್ ಬೆವರೇ ಏಳ್ಸ್ಬಿಟ್ಟಿದ್ದಾರೆ. ಸೊ ನಾನು, ಏನಪ್ಪಾ ಶಿವು ತುಂಬಾ ಅಪರೂಪಕ್ಕೆ ಬಂದಿದ್ಯಾ ಅಂತ ಕೇಳಿದೆ. ಅವತ್ತು ನೀನು ಕ್ರೆಡಿಟ್ ಕಾರ್ಡ್ ಬಗ್ಗೆ ಹೇಳಿದೆ ಅಲ್ವಾ, ನಾನು ಕ್ರೆಡಿಟ್ ಕಾರ್ಡ್ ತಗೊಂಡೆ, ಆದ್ರೆ 50,000 ಕ್ರೆಡಿಟ್ ಕಾರ್ಡ್ಗೆ ಈಗ 80,000 ಬಿಲ್ ಬಂದಿದೆ, ಏನ್ ಮಾಡೋದು ಅಂತ. ಸೊ ಆವತ್ತು ಅವನು ನನ್ನ ಮಾತನ್ನ ಪೂರ್ತಿ ಕೇಳಿಸ್ಕೊಂಡಿಲ್ಲ ನೋಡಿ. ಕೇಳಿಸ್ಕೊಂಡಿದ್ರೆ ಇವತ್ತು ಅವನಿಗೆ ಈ ರೀತಿ ಪರಿಸ್ಥಿತಿ ಬರ್ತಿರಲಿಲ್ಲ. ಅದಕ್ಕೆ ನೀವು ಸಹ ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ, ಅರ್ಧಂಬರ್ಧ ಕೇಳಿಸ್ಕೊಂಡು ಏನು ಡಿಸೈಡ್ ಮಾಡಬೇಡಿ. ಅಂದ ಹಾಗೆ ಶಿವಕುಮಾರು ಕ್ರೆಡಿಟ್ ಕಾರ್ಡ್ ಸಿಕ್ಕ ಖುಷಿಯಲ್ಲಿ ಏನ್ ಮಾಡ್ದ ಗೊತ್ತಾ, 50,000 ಕ್ರೆಡಿಟ್ ಕಾರ್ಡ್ ಬಂದಿದೆ ತಡ ಹೆಂಡತಿನ ಕರ್ಕೊಂಡು ಮಾಲಲ್ಲಿ ಸುತ್ತಾಡಿ, ಮಕ್ಕಳಿಗೆ ಗೇಮ್ ಆಡಿಸಿ, ಮೂವಿ ನೋಡಿ, ಹೋಟೆಲ್ ನಲ್ಲಿ ಚೆನ್ನಾಗಿ ಬಿರಿಯಾನಿ ತಿಂದು ಫುಲ್ ಮಜಾ ಮಾಡಿದ್ದಾನೆ. ತಗೋ 50,000 ಲಿಮಿಟ್ ದುಡ್ಡನ್ನ ಒಂದೇ ವಾರದಲ್ಲಿ ಖರ್ಚು ಮಾಡ್ಬಿಟ್ಟಿದ್ದೆ. ನಾನು ಸೂಪರ್ ಮಗ ಇದ್ರೆ ನಿಂತರ ಇರ್ಬೇಕು ನೋಡು, ಏನ್ ನಿರಾಳವಾಗಿ ಖರ್ಚು ಮಾಡಿದ್ಯಾ. ಅಷ್ಟೇ ಅಲ್ಲ ಬಾಸ್, ಈ ಪುಣ್ಯಾತ್ಮ ಏನ್ ತಿಳ್ಕೊಂಡಿದ್ದಾನೆ ಅಂದ್ರೆ, ನಾನು ಬ್ಯಾಂಕ್ ಬ್ಯಾಲೆನ್ಸ್ ಚೆನ್ನಾಗಿ ಮೇಂಟೈನ್ ಮಾಡ್ತಿದ್ದೀನಲ್ವಾ, ನನ್ನ ಸಿಬಿಲ್ ಸ್ಕೋರ್ 900 ಇದೆ ಅಲ್ವಾ, ಅದಕ್ಕೆ ಬ್ಯಾಂಕ್ ಅವರು 50,000 ಫ್ರೀ ಕಾರ್ಡ್ ಕೊಟ್ಟಿದ್ದಾರೆ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಸೊ ಅದಕ್ಕೆ 50,000 ನೀರ್ ಕುಡ್ದಂಗೆ ಖರ್ಚು ಮಾಡ್ಬಿಟ್ಟಿದ್ದಾನೆ. ಸೊ ಆಮೇಲೆ ಬ್ಯಾಂಕ್ ನವರು ಬೆವರು ಇಳಿಸಿದ್ದಾರೆ, ಈಗ ನನ್ನ ಹತ್ರ ಓಡ್ ಬಂದಿದ್ದಾನೆ. ಈಗ ಕ್ರೆಡಿಟ್ ಕಾರ್ಡ್ ನ ಹೇಗೆ ಯೂಸ್ ಮಾಡ್ಬೇಕು, ಹೇಗೆ ಯೂಸ್ ಮಾಡಬಾರ್ದು ಅಂತ ಅಂದ್ಬಿಟ್ಟು ನಾನು ಅವ್ನಿಗೆ ಹೇಳಿದೆ. ಫಾರ್ ಎಕ್ಸಾಂಪಲ್ ನಿಮ್ಗೂ ಹೇಳ್ಬೇಕು ಅಂತಂದ್ರೆ, ನಿಮ್ಗೆ ಸ್ಯಾಲ್ರಿ ಎಷ್ಟೇ ಬರ್ಲಿ ಅದು ಮುಖ್ಯ ಅಲ್ಲ. ಕ್ರೆಡಿಟ್ ಕಾರ್ಡ್ ನ 30% ಅಷ್ಟೇ ಯೂಸ್ ಮಾಡಿದ್ರೆ ನೀವು ಸೇಫ್ ಆಗಿರ್ತೀರಾ. ಅದಕ್ಕೂ ಜಾಸ್ತಿ ಯೂಸ್ ಮಾಡಿದ್ರೆ ನಿಮ್ ಕತೆ ಗೋವಿಂದ ಅಂತಾನೆ ತಿಳ್ಕೊಳ್ಳಿ. ಈಗ ಈ 30% ಆಗ್ಲಿ ಅದಕ್ಕಿಂತ ಕಮ್ಮಿ ಆಗ್ಲಿ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿದ್ರೆ ಆದ್ಮೇಲೆ ನೀವು 45 ಡೇಸ್ ಒಳಗಡೆ ಆ ಯೂಸ್ ಮಾಡಿರೋ ಅಮೌಂಟ್ ನ ರೀಫಂಡ್ ಮಾಡಿ ಕಟ್ಬಿಡ್ಬೇಕು. ನಿಮ್ಗೆ ರೀಫಂಡ್ ಮಾಡೋ ದಮ್ ಇದ್ರೆ ನೀವು ಆ ಕಾರ್ಡ್ ನ ಯೂಸ್ ಮಾಡ್ಕೊಬೇಕು. ದಮ್ ಇದ್ರೆ ಬರೀ ಕಾರ್ಡ್ ನ ಯಾವ ರೀತಿ ಯೂಸ್ ಮಾಡಬಹುದು ಅಂತಂದ್ರೆ, ಶಾಪ್ ನಲ್ಲಿ ಸ್ವೈಪ್ ಮಾಡಬಹುದು, ಟ್ಯಾಪ್ ಮಾಡಬಹುದು, UPI ಲಿಂಕ್ ಮಾಡಿ ಯೂಸ್ ಮಾಡ್ಕೊಳ್ಬಹುದು, ಅಮೆಜಾನ್, ಫ್ಲಿಪ್ಕಾರ್ಟ್, ಸ್ವಿಗ್ಗಿ ಅಂತೆಲ್ಲ ಎಲ್ಲಾ ಕಡೆ ಆನ್ಲೈನ್ ಪೇಮೆಂಟ್ ಮಾಡಬಹುದು ಕ್ರೆಡಿಟ್ ಕಾರ್ಡ್ ಅಲ್ಲಿ. ಆದ್ರೆ ನಿಮ್ಗೆ ಕಟ್ಟಕ್ಕೆ ದಮ್ ಇಲ್ಲ ಅಂದ್ರೆ ಇದು ಯಾವುದು ಮಾಡ್ಬೇಡ ಮಗ, ಎಲ್ಲ ಪ್ಯಾಕ್ ಮಾಡ್ಕೊಂಡು ಸುಮ್ಮನೆ ಇರು ಅಂತ ಹೇಳ್ತೀನಿ. ಈ ರೀತಿ ಶಿವುಗೆ ಮಾತ್ರ ಹೇಳಿದ್ದಲ್ಲ, ನಿಮ್ಗಳಿಗೂ ಸಹ ಎಚ್ಚರ ವಹಿಸಬೇಕು ಕಾರ್ಡ್ ಬಗ್ಗೆ. ಯಾಕಂತಂದ್ರೆ ಸಾಲದ ಸುಳಿ ಎಲ್ಲರಿಗೂ ಒಂದೇ. ಇನ್ನು ಇದನ್ನು ಹೊರತುಪಡಿಸಿ ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ ಕ್ರೆಡಿಟ್ ಕಾರ್ಡ್ ನಲ್ಲಿ ನಿಮ್ಗೆ ಕೊಡ್ಬೇಕು ಅಂತಂದ್ರೆ, ನೀವೀಗ ಒಂದು ಮಾಲ್ಗೆ ಹೋಗಿ ಶಾಪಿಂಗ್ ಮಾಡ್ತೀರಾ. ಶಾಪಿಂಗ್ ಮಾಡುವಾಗ ತುಂಬಾ ಖುಷಿಯಿಂದಲೇ ಮಾಡ್ತೀರಾ, ಆದ್ರೆ ಬಿಲ್ಲಿಂಗ್ ಮಾಡಿಸ್ಬೇಕಾದ್ರೆ ಕ್ಯಾಶ್ ಕೊಡ್ತೀರಾ ಅಲ್ವಾ, ಅದು ತುಂಬಾ ಪೇನ್ ಕೊಡುತ್ತೆ ನಿಮ್ಗೆ. ಅಯ್ಯೋ ಇಷ್ಟು ದುಡ್ಡಾಗೋಯ್ತಾ ಅಂತ ಪೇಚಾಡ್ತೀವಿ. ಆದ್ರೆ ನೀವು ಶಾಪಿಂಗ್ ಮಾಡೋ ಟೈಮಲ್ಲಿ ನಿಮ್ಮ ಹತ್ರ ಕ್ಯಾಶ್ ಇಲ್ಲದೆ ಕ್ರೆಡಿಟ್ ಕಾರ್ಡ್ ನಿಮ್ಮ ಹತ್ರ ಇದೆ ಅಂತ ಶಾಪಿಂಗ್ ಮಾಡಿದ್ರಿ ಅಂತ ತಿಳ್ಕೊಳ್ಳಿ, ನೀವು ಯೋಚನೆ ಮಾಡದೆ ಯಾವುದೇ ಫೀಲ್ ಇಲ್ಲದೆ ಸ್ವೈಪ್ ಮಾಡ್ತೀರಾ. ಸ್ವೈಪ್ ಮಾಡೋದು ಈಸಿನೇ, ಆರಾಮಾಗಿ ಸ್ವೈಪ್ ಮಾಡ್ತೀರಾ, ಯಾವುದೇ ನೋವು ಗೊತ್ತಾಗೋದಿಲ್ಲ ನಿಮ್ಗೆ. ಯಾಕಂತಂದ್ರೆ ಅದು ನೀವು ದುಡ್ದಿದ್ದ ದುಡ್ಡಲ್ಲ ಅಲ್ವಾ, ನೀವು ದುಡ್ದಿದ್ದ ದುಡ್ಡಾಗಿದ್ರೆ ನಿಮ್ಗೆ ಪೇನ್ ಗೊತ್ತಾಗೋದು. ಸೊ 45 ದಿನ ಆದ್ಮೇಲೆ ನಿಮ್ಗೆ ಕ್ರೆಡಿಟ್ ಕಾರ್ಡ್ದು ಬಿಲ್ ಬರುತ್ತಲ್ವಾ,
ಆಗ ನಿಮ್ಗೆ ಅದರ ರಿಯಲ್ ಪೇನ್ ಏನು ಅಂತ ಅರ್ಥ ಆಗುತ್ತೆ. ಆಗ ನಿಮ್ಗೆ ಅಸಲಿ ಆಟ ಶುರು ಅಂತ ಹೇಳ್ಬೋದು. ನೀವು ಯಾವಾಗ ಕ್ರೆಡಿಟ್ ಕಾರ್ಡ್ ಬಿಲ್ ಪೇ ಮಾಡಲ್ಲ ನೋಡಿ, ತಿಂಗಳ ಕೊನೆಯಲ್ಲಿ ಬಿಲ್ ಬರುತ್ತೆ. ಅಲ್ಲಿ 2 ಅಮೌಂಟ್ ಇರುತ್ತೆ. ಒಂದು ಟೋಟಲ್ ಡ್ಯೂ ಅಮೌಂಟ್ ಅಂತ, ಇನ್ನೊಂದು ಮಿನಿಮಮ್ ಡ್ಯೂ ಅಮೌಂಟ್ ಅಂತ. ಸೊ ಇಲ್ಲಿ ನನ್ನ ಫ್ರೆಂಡ್ ಶಿವ್ ಮಾತ್ರ ಅಲ್ಲ, ತುಂಬಾ ಜನ ಲೈಫ್ ನ ಸಾಲ್ವ್ ಮಾಡ್ಕೊಳ್ತಾರೆ ಕ್ರೆಡಿಟ್ ಕಾರ್ಡ್ ಶೂಲದಲ್ಲಿ ಸಿಲುಕಿ. ಸೊ ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ಬೇಕು ಅಂತಂದ್ರೆ, ನಿಮಗೆ ಈಗ 20,000 ಬಿಲ್ ಬಂದಿದೆ ಅಂತ ಇಟ್ಕೊಳ್ಳಿ. ಮಿನಿಮಮ್ ಡ್ಯೂ ಬ್ಯಾಲೆನ್ಸ್ 1,000 ಇರುತ್ತೆ ಅಥವಾ 1,500 ಇರ್ಬೋದು. ಜನ ಏನ್ ಯೋಚನೆ ಮಾಡ್ತಾರೆ, ಇಷ್ಟೇ ತಾನೇ 1,500 ಪೇ ಮಾಡಿದ್ರೆ ಆಯ್ತು ಅಂದ್ಬಿಟ್ಟು ಪೇ ಮಾಡ್ತೀರಾ. ಈ ಮಂತ್ ಕತೆ ಮುಗೀತು, ನೆಕ್ಸ್ಟ್ ಮಂತ್ ನೋಡ್ಕೊಳ್ಳೋಣ ಅಂತ ಬಿಟ್ಬಿಡ್ತೀರಾ, ಸುಮ್ನೆ ಆಗ್ಬಿಡ್ತೀರಾ. ಆದ್ರೆ ನೀವು ಪೇ ಮಾಡಿದ ಅಮೌಂಟ್ ಯಾವ್ದು ಗೊತ್ತಾ? 20,000 ಯೂಸಿಂಗ್ ಅಲ್ಲಿ 20,000 ಹಾಗೆ ಇರುತ್ತೆ. ನೀವು 1,500 ಎಕ್ಸ್ಟ್ರಾ ಪೇ ಮಾಡ್ಕೊಂಡು ಹೋಗ್ತಾ ಇದ್ರೆ ಅದು ನಿಮ್ಮ ಚಕ್ರ ಬಡ್ಡಿ ಆಗಿರುತ್ತೆ ಹೊರತು 20,000 ಕ್ಲಿಯರ್ ಆಗೋದಿಲ್ಲ. 20,000 ಹಾಗೆ ಇರುತ್ತೆ. ಇದು ಬ್ಯಾಂಕ್ ಮಾಡೋ ಇನ್ನೊಂದು ಬಿಗ್ಗೆಸ್ಟ್ ಟ್ರಾಪ್ ಅಂತ ಹೇಳ್ಬೋದು. ನೀವು 20,000 ಬಿಟ್ಟು ಮಿನಿಮಮ್ ಡ್ಯೂ ಅಮೌಂಟ್ 1,500 ಮಾತ್ರ ಪೇ ಮಾಡಿದ್ರೆ ಬಾಕಿ ಅಮೌಂಟ್ 20,000 ಇರುತ್ತೆ ಅಲ್ವಾ, ಅದ್ರ ಮೇಲೆ ಹೆವಿ ಇಂಟ್ರೆಸ್ಟ್ ಶುರುವಾಗುತ್ತೆ. ಕೆಲವು ಕಾರ್ಡ್ಸ್ ನಲ್ಲಿ ಇಯರ್ಲಿ 36%, 48% ತನಕ ಇಂಟ್ರೆಸ್ಟ್ ಬಿದ್ದಿರುತ್ತೆ. ಬಡ್ಡಿ, ಚಕ್ರ ಬಡ್ಡಿ, ಅವರಪ್ಪ ಬಡ್ಡಿ, ಅವ್ರ ತಾತ ಬಡ್ಡಿ, ಎಲ್ಲಾ ಬಡ್ಡಿ ಸೇರ್ ಹಾಕಿರ್ತಾರೆ ಬ್ಯಾಂಕ್ನವರು. ಸೊ ಬ್ಯಾಂಕ್ನವರ ಉದ್ದೇಶ ನಿಮ್ಗಳ ಚಡ್ಡಿನ ಉದುರ್ಸ್ ಕಳಿಸೋದೇ ಬ್ಯಾಂಕ್ನವರ ಉದ್ದೇಶ. ಇಂಥ ಟ್ರಾಪ್ ಅಲ್ಲಿ ನೀವು ಸಿಕ್ಕಾಕೊಂಡಾಗ ನಿಮಗೆ 20,000 ಖರ್ಚು ಮಾಡಿರ್ಬೇಕಾದ್ರೆ ನೀವು 35,000 ಪೇ ಮಾಡೋ ಸ್ಥಿತಿ ಬರುತ್ತೆ ಕ್ರೆಡಿಟ್ ಕಾರ್ಡ್ ನಲ್ಲಿ. ಆದ್ರೆ 20,000 ತೆಗೆದು 45 ದಿನ ಒಳಗಡೆ ಪೇ ಮಾಡಿಬಿಟ್ರೆ ನಿಮ್ಗೆ ಯಾವುದೇ ಚಕ್ರ ಬಡ್ಡಿ ಇರೋದಿಲ್ಲ, ಅದರಿಂದ ತಪ್ಪಿಸ್ಕೊಳ್ತೀರಾ. 45 ದಿನದ ಮೇಲೆ ಬಿಟ್ಟು ನೀವು ಕೇವಲ ಮಿನಿಮಮ್ ಅಮೌಂಟ್ ನ ಪೇ ಮಾಡ್ತಾ ಹೋದ್ರೆ ನಿಮ್ಗೆ ಚಕ್ರ ಬಡ್ಡಿ ಜಾಸ್ತಿ ಆಗುತ್ತಾ ಹೋಗ್ತಾ ಇರುತ್ತೆ, ಸಾಲ ಮಾತ್ರ ತೀರೋದಿಲ್ಲ. ಇದರಲ್ಲಿ ಇನ್ನೊಂದು ಡೇಂಜರಸ್ ಹ್ಯಾಬಿಟ್ ಏನ್ ಗೊತ್ತಾ? ಒಂದು ಕಾರ್ಡ್ ಬಿಲ್ ಪೇ ಮಾಡಲು ಇನ್ನೊಂದು ಕಾರ್ಡ್ ನ ಯೂಸ್ ಮಾಡ್ತಾರೆ ನಮ್ ಜನಗಳು. ನಮ್ ಜನ ತುಂಬಾ ಬುದ್ಧಿವಂತರು ಅಂತ ಹೇಳ್ಬೋದು. ಕ್ರೆಡಿಟ್ ಕಾರ್ಡ್ ಒಂದ್ ಬೇಡ, ನಂಗೆ 2-3 ಬೇಕು ಅಂತ ಪೈಪೋಟಿ ಮೇಲೆ ತಗೊಂಡು ಇಟ್ಕೊಂಡಿರ್ತಾರೆ. ಅದ್ರಲ್ಲಿ ಕೆಲವರಂತೂ ಒಂದ್ ಕಾರ್ಡ್ ಅಲ್ಲಿ ಸಾಲ ಮಾಡು, ಇನ್ನೊಂದ್ ಕಾರ್ಡ್ ಇದ್ರೆ ಅಲ್ಲಿ ಮತ್ತೆ ಸಾಲ ಮಾಡಿ ಇನ್ನೊಂದ್ ಕಾರ್ಡ್ಗೆ ಕಟ್ಟು ಅಂತಾರೆ. ಸೊ ಇದು ನಮ್ಮ ಕೆಲವು ಜನ ಕ್ರೆಡಿಟ್ ಕಾರ್ಡ್ ನಲ್ಲಿ ಮಾಡೋ ಮತ್ತೊಂದು ತಪ್ಪು. ಮತ್ತೆ ಇಲ್ಲಿಂದ ಶುರುವಾಗೋದು ಸಾಲದ ಸೈಕಲ್ ನೋಡಿ. ಮೊದಲು 10,000 ತಗೊಂತೀರಾ, ಆಮೇಲೆ 50,000 ಮಾಡ್ತೀರಾ, ನಂತರ 2 ಲಕ್ಷ ಮಾಡ್ತೀರಾ, ಕೊನೆಗೆ EMI ಬರುತ್ತೆ, ರಿಕವರಿ ಕಾಲ್ಸ್ ಬರುತ್ತೆ. ಆ ಕಾಲ್ಸ್ ಇಂದ ಮೆಂಟಲ್ ಸ್ಟ್ರೆಸ್ ಬರುತ್ತೆ. ನಿಮ್ಗೆ ಅಮೌಂಟ್ ಕಟ್ತಾನೆ ಇರ್ತೀರಾ, ಬಡ್ಡಿ ಮೇಲೆ ಬಡ್ಡಿ ಹೋಗ್ತಾನೆ ಇರುತ್ತೆ, ಆದ್ರೆ ಸಾಲ ಮಾತ್ರ ತೀರೋದಿಲ್ಲ. ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡೋಕೆ ಮುಂಚೆ ಅದನ್ನ ಸ್ಮಾರ್ಟ್ ಆಗಿ ಯೂಸ್ ಮಾಡಿ ಅಂತ ಹೇಳ್ತೀನಿ ನಾನು. ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ಬೇಕು ಅಂತಂದ್ರೆ, ಒಂದು ಗೋಲ್ಡನ್ ರೂಲ್ ಇದೆ. ನಿಮ್ಮ ಕ್ರೆಡಿಟ್ ಕಾರ್ಡ್ ಲಿಮಿಟ್ ಫುಲ್ ಯೂಸ್ ಮಾಡಬೇಡಿ. 50,000 ಲಿಮಿಟ್ ಇದ್ರೆ 50,000 ಯೂಸ್ ಮಾಡಕ್ಕೆ ಹೋಗ್ಬೇಡಿ. 30%, 40% ಮಾತ್ರ ಯೂಸ್ ಮಾಡಿ. ಅಂದ್ರೆ 50,000 ಲಿಮಿಟ್ ಇದ್ರೆ ಅದರಲ್ಲಿ 15,000, 20,000 ಒಳಗೆ ಮಾತ್ರ ಯೂಸ್ ಮಾಡ್ಕೊಳ್ಳಿ. ಸೇಫ್ ಆಗಿರ್ತೀರಾ ಆಗ ನೀವು. ಇದು ಕೂಡ ನಿಮ್ಮ ಸ್ಯಾಲರಿ ಎಷ್ಟಿದೆ, ನಿಮ್ಮ ಕಮಿಟ್ಮೆಂಟ್ ಎಷ್ಟಿದೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದನ್ನ ನೋಡ್ಕೊಂಡು ಇದನ್ನೆಲ್ಲ ಯೂಸ್ ಮಾಡ್ಬೇಕಾಗುತ್ತೆ. ಪುಕ್ಕ ಇಲ್ದೇನೆ ಬೇಕಾಬಿಟ್ಟಿಗೆ ಖರ್ಚು ಮಾಡಕ್ ಹೋದ್ರೆ ನನ್ನ ಫ್ರೆಂಡ್ ಶಿವ್ ತರ ನೀವು ಆಗ್ತೀರಾ. ಸೊ ನಾನು ಹೇಳಿದಾಗ 30%, 40% ಯೂಸ್ ಮಾಡಿದ್ರೆ ಅದರಿಂದ ನಿಮ್ಮ ಸಿಬಿಲ್ ಸ್ಕೋರ್ ಕೂಡ ಬೆಟರ್ ಆಗುತ್ತೆ. ಫ್ಯೂಚರ್ ನಲ್ಲಿ ಲೋನ್ ಬೇಕಾದಾಗ ಹೆಲ್ಪ್ ಆಗುತ್ತೆ. ಮತ್ತೆ ಏನಾದ್ರೂ ನಿಮ್ಗೆ EMI ಇತ್ತು ಅಂತಂದ್ರೆ ಡ್ಯೂ ಡೇಟ್ ಮಿಸ್ ಮಾಡಬೇಡಿ. ಯಾಕಂತಂದ್ರೆ ಒಂದು ದಿನ ಲೇಟ್ ಆದ್ರೂ ಅಲ್ಲಿ ನಿಮ್ಗೆ ಲೇಟ್ ಫೀಸ್ ಅಂತ ಇರುತ್ತೆ, GST ಇರುತ್ತೆ, ಇಂಟ್ರೆಸ್ಟ್ ಎಲ್ಲ ಆಡ್ ಆಗುತ್ತೆ ನಿಮ್ಗೆ. ಒಟ್ನಾಗಿ ಸಿಬಿಲ್ ಸ್ಕೋರ್ ಡ್ಯಾಮೇಜ್ ಆಗಬಹುದು. ಇದೆಲ್ಲ ಪೆನಾಲ್ಟಿ ತಗೊಂಡು ಸಹ ಇವತ್ತು ನೀವು ಟೈಮ್ಗೆ ಪೇ ಮಾಡಿಲ್ಲ ಅಂತಂದ್ರೆ ನಾಳೆ ಬೇರೆ ಲೋನು ರಿಜೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನ್ ಗೊತ್ತಾ? ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿ ಕ್ಯಾಶ್ ವಿತ್ಡ್ರಾ ಮಾಡಬೇಡಿ. ATM ನಲ್ಲಿ ಕಾರ್ಡ್ ಹಾಕಿ ಕ್ಯಾಶ್ ತೆಗೆದ್ರೆ ಆ ದಿನದಿಂದಲೇ ಇಂಟ್ರೆಸ್ಟ್ ಕೌಂಟ್ ಆಗುತ್ತೆ. ಅದು ತುಂಬಾ ಕಾಸ್ಟ್ಲಿ. ಎಮರ್ಜೆನ್ಸಿಗೆ ಬಿಟ್ರೆ ಬೇರೆ ಟೈಮ್ ಅಲ್ಲಿ ಅವಾಯ್ಡ್ ಮಾಡಿ. ಮತ್ತೆ ರಿವಾರ್ಡ್ ಪಾಯಿಂಟ್, ಕ್ಯಾಶ್ ಬ್ಯಾಕ್ ನೋಡಿ ಎಮೋಷನಲ್ ಆಗಬೇಡಿ. ಬೇಕು ಅಂತಾನೆ ಬ್ಯಾಂಕ್ನವರು ನಿಮ್ಗೆ ಆಸೆ ಹುಟ್ಟಿಸ್ತಾರೆ. ಬೈ 1 get 1 ತಗೊಳ್ಳಿ, ಇನ್ಸ್ಟಂಟ್ ಡಿಸ್ಕೌಂಟ್ ತಗೊಳ್ಳಿ, ನೋ ಕಾಸ್ಟ್ EMI, ಇವೆಲ್ಲ ಮಾರ್ಕೆಟಿಂಗ್ ಟ್ರಿಕ್ಸ್ ಅಂತ ಹೇಳ್ಬೋದು. ನಿಮ್ಮ ಕಡೆಯಿಂದ ಹೇಗೆ ಖರ್ಚು ಮಾಡಿಸೋದು ಅಂತ ನಿಮ್ಗೆ ಮೀನಿಗೆ ಗಾಳ ಹಾಕೋ ರೀತಿ ಕಾಯ್ತಾ ಇರ್ತಾರೆ ಬ್ಯಾಂಕ್ನವರು. ನಿಮ್ಗೆ ಬೇಕಾಗಿಲ್ಲದ ವಸ್ತುಗಳ ಮೇಲೆ ಆಫರ್ ಇಟ್ಟು ಅದನ್ನ ನೀವು ಪರ್ಚೇಸ್ ಮಾಡುವಾಗೆ ಮಾಡ್ತಾರೆ. ಅಂತಹ ಸಮಯದಲ್ಲಿ ಒಂದು ಪ್ರಶ್ನೆ ಯಾವಾಗ್ಲೂ ಕೇಳ್ಕೊಳ್ಳಿ, ನನಗೆ ಇದು ನಿಜವಾಗಿಯೂ ಬೇಕಾ ಅಥವಾ ಆಫರ್ ನೋಡಿ ಖರೀದಿ ಮಾಡ್ತಿದ್ದೀನ ಅಂತ ಕೇಳ್ಕೊಳ್ಳಿ. ತುಂಬಾ ಜನ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸ್ ಬಲೆಗೆ ಬಿದ್ದು ಐಫೋನ್ EMI ಅಂತೆ, ಬೈಕ್ EMI ಅಂತೆ, ಶಾಪಿಂಗ್ EMI ಅಂತೆ, ಟ್ರಿಪ್ EMI ಅಂತೆ, ಎಲ್ಲ EMI ಮಾಡಿಕೊಂಡು ಸ್ಯಾಲ್ರಿ ಬರುವ ಮುಂಚೆ ಮನಿನ ಫಿನಿಶ್ ಮಾಡ್ಕೊಳ್ತಾ ಇದ್ದಾರೆ. ಮತ್ತೆ ನಿಮ್ಗೆ ಸ್ಯಾಲ್ರಿ ಬಂದಾಗ ನನ್ನ ಸ್ಯಾಲ್ರಿ ಏನಾಯ್ತು ಅಂತ ಯೋಚನೆ ಮಾಡ್ತೀರಾ. EMI ಜೀವನ ಈಸಿ ಇರೋದಿಲ್ಲ. ಕೆಲ ಸಾರಿ ಫ್ಯೂಚರ್ ಇನ್ಕಮ್ ಅನ್ನೇ ಮುಂಚಿತವಾಗಿ ಖರ್ಚು ಮಾಡಿಸುತ್ತೆ, ಸಾಕು ಮಾಡುತ್ತೆ ನಿಮ್ ಜೀವನವನ್ನ. ಸೊ ಇದೆಲ್ಲವನ್ನು ಹೊರತುಪಡಿಸಿ ಒಂದು ರಿಯಾಲಿಟಿ ಹೇಳ್ತೀನಿ ಕೇಳಿ. ಬ್ಯಾಂಕ್ಗಳು ಪೂರ್ ಜನರಿಂದ ಹೆಚ್ಚು ಅರ್ನ್ ಮಾಡೋದಿಲ್ಲ.
ಫೈನಾನ್ಸಿಯಲಿ ಅನ್ಪ್ಲಾನೆಡ್ ಜನರಿಂದ ಮಾತ್ರ ಅರ್ನ್ ಮಾಡುತ್ತೆ. ಲೇಟ್ ಪೇಮೆಂಟು, ಇಂಟ್ರೆಸ್ಟಿಂಗು, ಪೆನಾಲ್ಟಿ ಇವೆಲ್ಲ ಬ್ಯಾಂಕ್ಗೆ ಪ್ರಾಫಿಟ್. ಅದರಿಂದ ಬ್ಯಾಂಕ್ ನ ಅವೇರ್ನೆಸ್ ಅನ್ನೋದು ತುಂಬಾ ಮುಖ್ಯವಾಗಿರುತ್ತೆ. ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡೋ ಮುಂಚೆ ಈ 5 ರೂಲ್ಸ್ ನ ನೀವು ಫಾಲೋ ಮಾಡ್ಕೊಳ್ಳಿ, ನೆನ್ಪಿಟ್ಕೊಳ್ಳಿ. ನಿಮ್ಮ ಇನ್ಕಮ್ಗೆ ಮ್ಯಾಚ್ ಆಗುವಷ್ಟು ಮಾತ್ರ ಸ್ಪೆಂಡ್ ಮಾಡಿ. ಡ್ಯೂ ಡೇಟ್ ಒಳಗೆ ಫುಲ್ ಪೇಮೆಂಟ್ ಮಾಡಿ. ಮಿನಿಮಮ್ ಡ್ಯೂ ಡ್ರಾಪ್ಗೆ ಬೀಳಕ್ ಹೋಗ್ಬಿಡಿ. ಲಿಮಿಟ್ ನ ಫುಲ್ ಯೂಸ್ ಮಾಡಬೇಡಿ. ಅನ್ನೆಸೆಸರಿ EMI ನ ಅವಾಯ್ಡ್ ಮಾಡಿ. ಸೊ ಕ್ರೆಡಿಟ್ ಕಾರ್ಡ್ ಒಳ್ಳೆಯ ಸರ್ವೆಂಟ್ ಆದ್ರೆ ಕೆಟ್ಟ ಮಾಸ್ಟರ್ ಅಂತ ಹೇಳ್ತೀನಿ. ನೀವು ಕಂಟ್ರೋಲ್ ನಲ್ಲಿ ಯೂಸ್ ಮಾಡಿದ್ರೆ ಬೆನಿಫಿಟ್ ಕೊಡುತ್ತೆ. ಅದೇ ಕಂಟ್ರೋಲ್ ತಪ್ಪಿದೆ ಅಂತಂದ್ರೆ ಸ್ಟ್ರೆಸ್, ಟೆನ್ಷನ್, ಸಾಲದ ಶೂಲದಲ್ಲಿ ಸಿಗ್ತೀರಾ. ಇವತ್ತು ಯುವಕರು ಅರ್ನಿಂಗ್ ಗಿಂತ ಹೆಚ್ಚು ಸ್ಪೆಂಡಿಂಗ್ ಮಾಡ್ತಾ ಇದ್ದಾರೆ. ಲೈಫ್ ಸ್ಟೈಲ್ ಶೋ ಮಾಡೋಕೆ, ಸ್ಟೇಟಸ್ ಮೇಂಟೈನ್ ಮಾಡೋಕೆ, ಜನರ ಮುಂದೆ ರಿಚ್ ಆಗಿ ಕಾಣಿಸ್ಕೊಳ್ಳೋದಕ್ಕೆ ಕಾರ್ಡ್ ನ ಸ್ವೈಪ್ ಮಾಡ್ತಾ ಇದ್ದಾರೆ. ಆದ್ರೆ ಕ್ಯಾಮ್ರಾ ಹಿಂದೆ ರಿಯಾಲಿಟಿ ಬೇರೆ ಇರುತ್ತೆ. ಫೋನ್ EMI ಅಂತೆ, ಬೈಕ್ EMI ಅಂತೆ, ಪರ್ಸನಲ್ ಲೋನು, ಕ್ರೆಡಿಟ್ ಕಾರ್ಡ್ ಡ್ಯೂ, ಹೀಗೆ ಸಾಕಷ್ಟು ಜೀವನ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಇರುತ್ತೆ. ಮತ್ತೆ ಇದರ ಮಧ್ಯೆ ಜೀವನ ಪ್ರೆಷರ್ ಹೆಚ್ಚಾಗುತ್ತೆ ಹೊರತು ಕಡಿಮೆ ಅಂತ ಆಗೋದಿಲ್ಲ. ಇಷ್ಟೆಲ್ಲ ಕೇಳಿದ ಮೇಲೆ ನೀವೊಂದು ನೆನ್ಪಿಟ್ಕೊಳ್ಳೋದು ಮರಿಬೇಡಿ. ಈಸಿ ಮನಿ ಅಂತ ಕಾಣೋ ಪ್ರತಿಯೊಂದು ವಿಷಯಕ್ಕೂ ಹಿಡನ್ ಕಾಸ್ಟ್ ಅಂತ ಇರುತ್ತೆ. ಸೊ ಸರಿಯಾಗಿ ಯೂಸ್ ಮಾಡಿದ್ರೆ ಕ್ರೆಡಿಟ್ ಕಾರ್ಡ್ ಅನ್ನೋದು ಪವರ್ಫುಲ್ ಟೂಲ್. ತಪ್ಪಾಗಿ ಯೂಸ್ ಮಾಡಿದ್ರೆ ಸೈಲೆಂಟ್ ಸಾಲದ ಟ್ರಾಪ್. ಸೊ ಕ್ರೆಡಿಟ್ ಕಾರ್ಡ್ ನ ಬಳಸಿ ಮಿತವಾಗಿ ಉಳಿಸಿ. ಈ ವಿಡಿಯೋ ಮಾಹಿತಿ ನಿಮ್ಗೆ ಏನಾದ್ರೂ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರಾದ್ರೂ ಅನ್ನೆಸೆಸರಿ ಸಾಲಕ್ಕೆ ಬೀಳ್ತಿದ್ದಾರೆ ಅಂದ್ರೆ ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗ್ಬೋದು. ಏಕೆಂದ್ರೆ ಫೈನಾನ್ಸಿಯಲಿ ಅವೇರ್ನೆಸ್ ಕೂಡ ಎಜುಕೇಶನ್ ಅಷ್ಟೇ ಇಂಪಾರ್ಟೆಂಟ್. ಅಂದ ಹಾಗೆ ನನ್ನ ಫ್ರೆಂಡ್ ಶಿವು ಈಗ ಕ್ರೆಡಿಟ್ ಕಾರ್ಡ್ ಬಿಲ್ ಪೇ ಮಾಡಿ ಯಾವ ಕ್ರೆಡಿಟ್ ಕಾರ್ಡ್ ಬೇಡ ಅಂತ ಬರೋ ಸ್ಯಾಲರಿಯಲ್ಲಿ ಖುಷಿಯಾಗಿದ್ದಾನೆ. ನೀವು ಕೂಡ ಬುದ್ಧಿವಂತರಾಗಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗುವೆ. ಬಾಯ್.